ಆಪ್ಷನ್ ಬೈಯಿಂಗ್ 50,000 ರುಪೀಸ್ ಟ್ರೇಡಿಂಗ್ ಚಾಲೆಂಜ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಡೇ 5. ಸೊ 1 ವೀಕ್ನ ಟ್ರೇಡಿಂಗ್ ಮುಗಿಸಿದ್ದೀವಿ ನಾವು ಲೈವಲ್ಲಿ. ಏನು ನಮ್ಮ ಟ್ರೇಡಿಂಗ್ ಅಪ್ಡೇಟ್ಸ್ ಇತ್ತು ಅದನ್ನು ಶೇರ್ ಮಾಡೋ ಅಂಥದ್ದಾಗಿತ್ತು. ಸೊ ಇವತ್ತಿನ ದಿವಸದ ರಿಸಲ್ಟ್ ಏನು ಅಂತ ತೋರಿಸ್ತೀನಿ. ಮತ್ತು ಈ ಹೋಲ್ ವೀಕ್ದು ನಾವೇನು ಪ್ರೋಗ್ರೆಸ್ ಮಾಡಿದ್ವಿ, ನಮ್ಮ ಸೆಟಪ್ ಯಾವ ಥರ ಆಗ್ತಿತ್ತು, ನಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಏನು, ನೆಕ್ಸ್ಟ್ ಆ್ಯಕ್ಷನ್ ಪ್ಲ್ಯಾನ್, ನೆಕ್ಸ್ಟ್ ಮಂಡೇಯಿಂದ ನೆಕ್ಸ್ಟ್ ಫ್ರೈಡೇಗೆ ಏನು ಆ್ಯಕ್ಷನ್ ಪ್ಲ್ಯಾನು ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರಿ ಅಂದರೆ ಸೂಪರ್ ಆಗಿರೋಂಥ ನಾಲೆಜ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಮೊದಲನೇದಾಗಿ ಸ್ಕ್ರೀನ್ ಮೇಲೆ ನೋಡೋದಾದರೆ, ಸೊ ಇವತ್ತಿನ ಡೇ ಏನಿರುತ್ತೆ ನಮಗೆ ಆಲ್ಮೋಸ್ಟ್ ಒಂಥರ ಫ್ಲ್ಯಾಟ್ ಓಪನಿಂಗ್ ಆಗಿರುತ್ತೆ. ಸೊ ಫ್ಲ್ಯಾಟ್ ಓಪನಿಂಗ್ ಆಗಿದ್ದರಿಂದ ನಾವು ತುಂಬ ಎಕ್ಸೈಟ್ಮೆಂಟ್ ಏನು ಇರೋದಿಲ್ಲ ಫಸ್ಟ್ ಆಫಲ್ಲಿ. ಸೊ ನಾವು ನಮ್ಮ ಇನ್ಸ್ಟಿಟ್ಯೂಷ್ನಲ್ ಟ್ರೇಡಿಂಗ್ ಟೂಲ್ ಏನಿರುತ್ತೆ ಅದನ್ನು ಬೇಸ್ ಮಾಡಿ, ಅಂದರೆ ಇನ್ಸ್ಟಿಟ್ಯೂಷ್ನಲ್ಸ್ ಇಲ್ಲಿದ್ದಾರೆ ಅನ್ನೋವಂಥ ಕನ್ಫರ್ಮೇಷನ್ ಮೇಲೆ ನಾವು ಮೊದಲನೇ ಟ್ರೇಡನ್ನು ಪ್ಲ್ಯಾನ್ ಮಾಡ್ತೀವಿ. ಅರೌಂಡ್ 9:15 ಆದಮೇಲೆ, ಅಂದರೆ ಈ ಒಂದು ಪುಲ್ ಬ್ಯಾಕನ್ನು ನೋಡಿದ್ಮೇಲೆ ನಾವು ನಮ್ಮ ಒಂದು ಎಂಟ್ರಿಯನ್ನು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಇದಾದಮೇಲೆ ಮಾರ್ಕೆಟು ನಿಧಾನವಾಗಿ ನಮ್ಮ ಡೈರೆಕ್ಷನಲ್ಲಿ ಹೋಗುತ್ತೆ. ಬಟ್ ನಮ್ಮ ಲೈವ್ ಏನಿರುತ್ತೆ ಅದು ಮ್ಯಾಕ್ಸಿಮಮ್ ಅಂದರೆ 12 ಗಂಟೆವರೆಗೂ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ 12 ಗಂಟೆ ಮೇಲೆ ಟ್ರೇಡ್ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಮಾರ್ಕೆಟ್ ಫಸ್ಟ್ ಆಫಲ್ಲಿ ನಮಗೆ 12 ಗಂಟೆವರೆಗೂ ಯಾವುದೇ ರೀತಿಯ ಒಂದು ಮೊಮೆಂಟಮನ್ನು ಕೊಟ್ಟಿರೋದಿಲ್ಲ. ಬಟ್ ನಾವು ನೋಡಿರ್ತೀವಿ 2,000 3,000 ಪ್ರಾಫಿಟ್ ಎಲ್ಲ ನೋಡಿರ್ತೀವಿ. ಬಟ್ ನಮ್ಮ ಟಾರ್ಗೆಟಿಗೆ ಬರದೇ ಇರೋ ಕಾರಣದಿಂದಾಗಿ ನಾವು ಆ ಟ್ರೇಡನ್ನು ಹೋಲ್ಡ್ ಮಾಡಿರಲ್ಲ. ಸೊ ಯಾವಾಗ ನಮಗೆ ಬೈ ಇಂಡಿಕೇಶನ್ ಸಿಗುತ್ತೆ ನಮ್ಮ ಡೈರೆಕ್ಷನಲ್ಲಿದ್ದಾಗ ನಮ್ಮ ಟ್ರೇಡನ್ನು ನಾವು ಆಲ್ಮೋಸ್ಟ್ ಎಕ್ಸಿಟ್ ಮಾಡಿರ್ತೀವಿ. ತುಂಬ ಒಳ್ಳೆ ಪ್ರಾಫಿಟ್ ಏನಲ್ಲ, ಬಟ್ 1:1 ಒಂದು ಒಳ್ಳೆ ಟಾರ್ಗೆಟನ್ನು ಅಚೀವ್ಮೆಂಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಅದರ ರಿಸಲ್ಟನ್ನು ನಾನು ನಿಮಗೆ ತೋರಿಸೋದಾದರೆ, ಇಲ್ಲಿ ನಾವು ಆ್ಯಡ್ಸ್ ಅಕೌಂಟನ್ನು ಲಾಗಿನ್ ಮಾಡ್ತೀನಿ. ಸೊ ದಿಸ್ ಇಸ್ ದ ರಿಸಲ್ಟ್. ಸೊ ಇವತ್ತಿನ ರಿಸಲ್ಟನ್ನು ನೀವು ನೋಡೋದಾಯಿತು ಅಂದರೆ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅರೌಂಡ್ 2,000 ರುಪೀಸ್ವರೆಗೂ ನಾನು ಟ್ರೇಡನ್ನು ಎಂಡ್ ಮಾಡಿರ್ತೀನಿ ಎಂಡ್ ಆಫ್ ದ ಡೇ. ಸೊ ಈ ಹೋಲ್ ವೀಕ್ ಅಂದರೆ ಮಂಡೆಯಿಂದ ನೋಡೋದಾಯಿತು ಅಂದರೆ, ಸೊ ಒಂದು 6,000, ಒಂದು 7,000, ಒಂದು ಕಾಸ್ಟ್ ಟು ಕಾಸ್ಟ್ ಅಥವಾ ಬ್ರೇಕ್ ಇವನ್ ಅಂತ ಹೇಳ್ಬೋದು, ಅಥವಾ 9,000 ಆ್ಯಂಡ್ 2,000. ಸೊ ಓವರಾಲ್ ಆಗಿ ನೋಡೋದಾಯಿತು ಅಂದರೆ ಈ 5 ವಾರದಲ್ಲಿ ಅರೌಂಡ್ 23,302 ರುಪೀಸ್ ನನ್ನ ನೆಟ್ ಪ್ರಾಫಿಟ್ ಆಗಿರುತ್ತೆ. ಸೊ ಈ ಒಂದು ಏನು ಅಮೌಂಟ್ ಇರುತ್ತೆ ಇದು ಗ್ರಾಸ್ ಇರುತ್ತೆ. ಸೊ ನೆಟ್ ಪ್ರಾಫಿಟ್ ಸಮ್ ಬ್ರೋಕರೇಜ್ ಎಲ್ಲ ಹೋದ್ಮೇಲೆ ಸಮ್ ಅಮೌಂಟ್ ಬಂದಿದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ವಿಷಯ ಏನಪ್ಪ ಅಂದರೆ, ನಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ ಏನಿರುತ್ತೆ ಅದು 50,000 ರುಪೀಸ್ ಆಗಿರುತ್ತೆ. ಬಟ್ ನಾವು ಫುಲ್ 50,000 ರುಪೀಸ್ ಕ್ಯಾಪಿಟಲನ್ನು ಯೂಸ್ ಮಾಡಿ ಟ್ರೇಡ್ ಮಾಡಿರ್ತೀವ ಅಂದರೆ ಖಂಡಿತವಾಗ್ಲೂ ಇಲ್ಲ. ನೀವು ಪ್ರೀವಿಯಸ್ ವೀಡಿಯೋದನ್ನು ನೋಡಿದ್ರೆ ಗೊತ್ತಾಗಿರುತ್ತೆ. ನಾವು ನಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ವಿಷಯ ಏನಪ್ಪ ಅಂದರೆ, 20 ಡೇಸ್ ಕೂಡ ನಾವು ಮಾರ್ಕೆಟಲ್ಲಿ ಇರಬೇಕು ಅನ್ನೋದು ನಮ್ಮ ಮೇನ್ ಗೋಲ್ ಆಗಿರುತ್ತೆ. ನಮ್ಮ ಪಾರ್ಟಿಸಿಪೇಷನ್ ಇರಬೇಕು ಅನ್ನೋದು ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಹಾಗಾಗಿ ಇದನ್ನು ಸ್ಪ್ಲಿಟ್ ಮಾಡಿರ್ತೀವಿ. 1 ಡೇಗೆ 2,000 ರುಪೀಸ್ ಅನ್ನೋ ಥರ. ಎಷ್ಟು? 2,500 ರುಪೀಸ್ ನನ್ನ ಟಾರ್ಗೆಟ್. ಅಂದರೆ 20 ಡೇಸ್ಗೆ ನಾನು 50,000 ರುಪೀಸ್ ಝೀರೋ ಮಾಡ್ಕೊಳ್ತೀನಿ. ಅಂದರೆ 20ಗೆ 20 ಟ್ರೇಡು ನನಗೆ ಝೀರೋ ಕ್ಲೋಸಿಂಗ್ ನಾನು ಅಂದರೆ ಮೈನಸ್ ಮಾಡಿಕೊಂಡು ನನ್ನ ಡೇನ ಕ್ಲೋಸ್ ಮಾಡಿದ್ರೆ 20 ದಿವಸ ಏನಿರುತ್ತೆ ನಾನು ಫುಲ್ಲು 50,000 ಮೈನಸ್ ಮಾಡ್ಕೊಳ್ತೀನಿ ಅನ್ನೋ ಕ್ಯಾಲ್ಕುಲೇಷನ್ ಮೇಲೆ ಒಂದು ರೈಟ್ ಮೈಂಡ್ಸೆಟನ್ನು ಪ್ಲ್ಯಾನ್ ಮಾಡಿ ಈ ಟ್ರೇಡನ್ನು ಶುರು ಮಾಡಿರ್ತೀವಿ. ಸೊ ನಮಗೆ ಬಂದಂಥ ರಿಸಲ್ಟು ಈಗಾಗಲೇ 20,000 ಪ್ಲಸ್ ಬಂದಿರೋದ್ರಿಂದ, ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ. ಸೊ ಈ ಥರ ಒಂದು 2,500 ರುಪೀಸ್ ಇಟ್ಕೊಂಡು ನಾವು ಒಳ್ಳೊಳ್ಳೆ ರಿವಾರ್ಡನ್ನು ತೊಗೊಳಕ್ಕಾಯಿತು. ಸೊ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಟೂಲ್ ಆ್ಯಂಡ್ ರೈಟ್ ಮೈಂಡ್ಸೆಟ್ ಡಿಸಿಪ್ಲಿನ್ ಜೊತೆಗೆ. ಸೊ ಲೈವನ್ನು ನೋಡಿರೋರು ನೀವು ಈಗಾಗಲೇ ನೋಡಿರ್ತಾರೆ ನಾವು ಯಾವ ರೀತಿ ನಮ್ಮ ಡಿಸಿಷನನ್ನು ಎಷ್ಟು ಪವರ್ಫುಲ್ಲಾಗಿ ಹೋಲ್ಡ್ ಮಾಡ್ತೀವಿ ಆ್ಯಂಡ್ ರೆಸ್ಪೆಕ್ಟ್ ಮಾಡ್ತೀವಿ ಅನ್ನೋದನ್ನು. ಓಕೆ, ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋನ ನೋಡಿ. ಸೊ ದ್ಯಾಟ್ ನಿಮಗೆ ಸ್ವಲ್ಪ ವೀಡಿಯೋಸ್ ಲಾಂಗ್ ಇರುತ್ತೆ, ಬಟ್ ಕಲಿಯೋದಕ್ಕಂದು ಸಾಕಷ್ಟು ವಿಚಾರಗಳು ತಿಳ್ಕೊಬೋದು ಅಂತಲೇ ಹೇಳ್ತೇನೆ. ಆ್ಯಂಡ್ ಈ ಒಂದು ಟ್ರೇಡನ್ನು ಜಸ್ಟ್ 2,500 ರುಪೀಸ್ ತೊಗೊಳ್ಳೋ ಮುಖಾಂತರ 1 ಡೇಗೆ ಸೊ ಈ ಟ್ರೇಡನ್ನು ನಮ್ಮಿಂದ ಅಚೀವ್ಮೆಂಟ್ ಮಾಡೋಕ್ಕಾಗ್ತಿತ್ತು. ಆ್ಯಂಡ್ ನಮ್ಮ ಡ್ಯೂರೇಷನ್ ಏನಾಗಿತ್ತು ಅಂತ ಕೇಳಿದ್ರೆ 9 to 12. ಓಕೆ, ನಾವು ಫುಲ್ ಡೇ ಕುತ್ಕೊಂಡು ಈ ಟಾರ್ಗೆಟ್ಸನ್ನು ಇಟ್ಟು ಮಾಡಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಟ್ರೇಡ್ಸ್ ಏನಿರುತ್ತೆ ಪಾಸಿಟಿವ್ ಕ್ಲೋಸಿಂಗೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಇದ್ದಂಥ ಕಾನ್ಸೆಪ್ಟ್ ವೆರಿ ವೆರಿ ಸಿಂಪಲ್. ನಮ್ಮ ಪ್ರೈವೇಟ್ ಟೂಲ್ ಒಂದು ಆ್ಯಂಡ್ ರೈಟ್ ಮೈಂಡ್ಸೆಟ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಪ್ರಾಪರ್ ಆದಂಥ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಿಂಗ್ ಅಷ್ಟೇ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ 23,000 5 ದಿವಸಕ್ಕೆ ನನ್ನ ಪ್ರಕಾರ ಇದು ತುಂಬ ಜನರ ಕನಸಾಗಿರುತ್ತೆ, ರೈಟ್. ಸೊ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡೋದು ಅನ್ನೋದು ತುಂಬ ಕಡೆ ತುಂಬ ಕಲ್ತಾದ್ಮೇಲೂ ಪೀಪಲ್ ಆರ್ ನಾಟ್ ಅಬಲ್ ಟು ಹೋಲ್ಡ್ ದಿಸ್ ಕೈಂಡ್ ಆಫ್ ಟ್ರೇಡ್ಸ್. ಓಕೆ, ಅದು ರ್ಯಾಂಡಮ್ ಟ್ರೇಡಿಂಗ್ ಅಲ್ಲ, ಕ್ಯಾಲ್ಕುಲೇಟೆಡ್ ಆಗಿ ಪ್ರಿಪ್ರೇಷನ್ ಜೊತೆಗೆ ಮಾಡಿದಂಥ ಟ್ರೇಡ್ಸ್ ಇವೆಲ್ಲವೂ ಕೂಡ.
ಸೊ ನಿಮಗೂ ಕೂಡ ನಮ್ಮ ಕಮ್ಯುನಿಟಿ ಜೊತೆ ಜಾಯಿನ್ ಆಗಬೇಕು, ಲೈವ್ ಟ್ರೇಡಿಂಗ್ ಕಲಿಬೇಕು, ಲೈವಲ್ಲಿ ಮಾಡೋದು ಕಲಿಬೇಕು ಆ್ಯಂಡ್ ಪ್ರೈವೇಟ್ ಟೂಲ್ನ ಆಕ್ಸೆಸ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಟೀಮ್. ಸೊ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೆಕ್ಸ್ಟ್ ನಮ್ಮ ಗೇಮ್ ಪ್ಲ್ಯಾನ್ ಏನು ಅನ್ನೋದು. ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಟೈಮಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. 9 to 12 ಮಾರ್ನಿಂಗ್ ಸೆಷನಲ್ಲಿ ನಮ್ಮ ಟ್ರೇಡ್ ಆಗುತ್ತೆ. ಓಕೆ, ತುಂಬಾ ಹೈಲಿ ವಾಲಟೈಲ್ ಆಗಿರೋವಂಥ ಒಂದು ಟ್ರೇಡಿಂಗ್ ಅವರ್ಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ವಿ ಆರ್ ಅಬಲ್ ಟು ಹೋಲ್ಡ್ ದಿಸ್ ಬಿಕಾಸ್ ಆಫ್ ದ ಟು. ಓಕೆ, ಆ್ಯಂಡ್ ನೆಕ್ಸ್ಟು ನಮ್ಮ ಇವಾಗಿನ 20,000 ಏನು ಪ್ರಾಫಿಟ್ ಇರುತ್ತಲ್ವ, ಈ ಪ್ರಾಫಿಟನ್ನು ನಾವು ಇವಾಗ ರಿಸ್ಕಲ್ಲಿ ಆ್ಯಡ್ ಮಾಡ್ತೀವಿ. ಯಾಕೆ, ನಮಗೆ ಗೊತ್ತಿದೆ ನಮ್ಮ ಒಂದು ರಿಸ್ಕ್ ಟು ರಿವಾರ್ಡ್ ಬೆಟರ್ ಆಗ್ತಾ ಇದೆ ಅಂತಂದರೆ ನಾವು ಪ್ರಾಫಿಟಬಲ್ಲಿ ಕ್ಲೋಸಿಂಗನ್ನು ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ನೆಕ್ಸ್ಟ್ ಮಂಡೆಯಿಂದ ಅಂದರೆ ನಾಳೆ ಮಂಡೇ ಏನು ಬರುತ್ತೆ ಅವತ್ತಿಂದ ವಿ ಆರ್ ಪ್ಲ್ಯಾನಿಂಗ್ ಟು ಇನ್ಕ್ರೀಸ್ ಅವರ್ ರಿಸ್ಕ್. ಓಕೆ, ಸೊ ಇಲ್ಲಿವರೆಗೂ ನಾವೇನು ಮಾಡ್ತಾ ಇದ್ವಿ, 2,500 ರೂಪಾಯಿ ರಿಸ್ಕ್ ತೊಗೊಂಡು 20 ದಿವಸ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಕರೆಕ್ಟ್. ಸೊ ಅಲ್ಲಿಗೆ ನಮ್ಮ ಪ್ಲ್ಯಾನಿಂಗ್ ಇದಾಗಿತ್ತು. ನಾವು ವಿ ಹ್ಯಾವ್ ಓನ್ಲಿ 15 ಡೇಸ್ ರಿಮೈನ್. ಸೊ ಇನ್ನು 15 ದಿವಸ ಮಾತ್ರ ನಮ್ಮ ಹತ್ರ ಬಾಕಿ ಇರೋವಂಥದ್ದು. ಈ 15 ದಿವಸ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಷ್ಟೇ ನಮಗೆ. ಓಕೆ, ಸೊ 15 ದಿವಸಕ್ಕೆ ವಾಟ್ ವಿ ಹ್ಯಾವ್ ಪ್ಲ್ಯಾನ್ಡ್ ಅಂತ ಕೇಳಿದ್ರೆ, ಸೊ ಇವಾಗ ಅಪ್ರಾಕ್ಸಿಮೇಟ್ಲಿ ನನಗೆ 20,000 ರೂಪೀಸ್ ನೆಟ್ ಪ್ರಾಫಿಟ್ ಬರುತ್ತೆ ಅಂದರೂ ಕೂಡ ನಾನೊಂದು 4,500 ರೂಪಾಯಿವರೆಗೂ ನನ್ನ ರಿಸ್ಕನ್ನು ತೊಗೊಳ್ಳೋದಕ್ಕಾಗತ್ತೆ. ಒಂದು ದಿವಸಕ್ಕೆ 4,500 ರೂಪಾಯಿ ರಿಸ್ಕನ್ನು ತೊಗೊಳಕ್ಕಾಗತ್ತೆ. ಸೊ 4,000 to 5,000 ರೂಪಾಯಿ ರಿಸ್ಕನ್ನು ಅಫೋರ್ಡ್ ಮಾಡೋ ಅಂಥ ಒಂದು ಪ್ಲ್ಯಾನನ್ನು ಇಟ್ಕೊಂಡು ನೆಕ್ಸ್ಟ್ 15 ಡೇಸ್ ಪ್ಲ್ಯಾನ್ ಮಾಡ್ತೀವಿ. ಅಲ್ಲಿಗೆ ನಮ್ಮ ರಿಸ್ಕ್ ಆಗುತ್ತೆ 5,000 ರೂಪಾಯಿ ಅನ್ನೋದಾದರೆ ನಮ್ಮ ಎಕ್ಸ್ಪೆಕ್ಟೆಡ್ ರಿವಾರ್ಡ್ ಎಷ್ಟಾಗುತ್ತೆ, 10,000 ರೂಪಾಯಿ ಆಗುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ 5 ಡೇಸ್ ನಾವು 5,000 ಎವ್ರಿ ಸಿಂಗಲ್ ಡೇ ಮೈನಸ್ ಮಾಡಿದ್ರೂ ಕೂಡ ನಾವು 25,000 ರೂಪಾಯಿ ಮೈನಸ್ ಮಾಡ್ಕೊಳ್ತೀವಿ ಅಷ್ಟೇ. ಓಕೆ, ಸೊ ಅಲ್ಲಿಗೆ 25,000 ನಾವೇನು 20,000 ಆಲ್ರೆಡಿ ಗೈನ್ ಮಾಡಿದ್ವಿ, ಅದ್ರ ಜೊತೆ ನಮ್ಮ ರಿಸ್ಕ್ ಒಂದು 5,000 ಅಂದರೆ 25,000 ಮೈನಸ್ ಆಗುತ್ತೆ. ಬಟ್ ಇದೇ ಥರ ನೆಕ್ಸ್ಟ್ ವೀಕು ಕೂಡ ನಮ್ಮಿಂದ 1:2 ರಿವಾರ್ಡ್ಸನ್ನು ಹೋಲ್ಡ್ ಮಾಡೋದಕ್ಕಾಯಿತು. ಡಿಸಿಪ್ಲೀನಾಗಿ ನಾವು ಫಾಲೋ ಮಾಡಿದ್ದೆ ಆಯಿತು. ಮಾರ್ಕೆಟ್ ನಮಗೆ ಆ ಒಂದು ಮೊಮೆಂಟಮನ್ನು ಆ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಕೊಡ್ತು ಅಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 50,000 ಪ್ಲಸ್ ರಿವಾರ್ಡನ್ನು. ಸೊ ಇದರ ಡೀಟೇಲ್ಸ್ ಏನಿರುತ್ತೆ ಪ್ರತಿದಿನ ನಾನು ನಿಮಗೆ ಇದೇ ಥರ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಕಂಟಿನ್ಯೂಸಾಗಿ ಕಲಿಬೇಕು, ಶಿಸ್ತಾಗಿ ಡಿಸಿಪ್ಲಿನನ್ನು ಕಲ್ತ್ಕೊಬೇಕು. ಒಬ್ಬ ಪ್ರಾಫಿಟಬಲ್ ಟ್ರೇಡರ್ನ ರೈಟ್ ಮೈಂಡ್ಸೆಟ್ ಇಟ್ಕೊಂಡು ಟ್ರೇಡ್ ಮಾಡುವಂಥ ಇಂಡಿಪೆಂಡೆಂಟ್ ಟ್ರೇಡರ್ ಆಗಬೇಕು ಅಂತ ಅಂದ್ಕೊಳ್ತೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ. ಡೆಫಿನೆಟ್ಲಿ ನಿಮಗೆ ಈ ಥರದ್ದು ಟ್ರೇಡಿಂಗ್ ಸಿಸ್ಟಮಲ್ಲಿ ಲೈವಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು, ಕಾಪಿ ಟ್ರೇಡಿಂಗ್ ಮಾಡಬೇಕು ಅಥವಾ ಒಂದು ರೈಟ್ ಗೈಡೆನ್ಸ್ ಮೆಂಟರ್ಶಿಪ್ ಬೇಕು ಅಂದರೆ ದ ಕರ್ನಾಟಕ ಟ್ರೇಡರ್ಸ್ ಅಂದರೆ TKT ಅಂತ ಹೇಳ್ತೀವಿ. ಸೊ ನಿಮಗೆ ಒಂದು ರೈಟ್ ಚಾಯ್ಸ್ ಆಗಿರುತ್ತೆ. ಸೊ ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ನನ್ನ ಟೀಮ್ನ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕೊಡ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮಂಡೇ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು, ಟೇಕ್ ಕೇರ್, ಬಾಯ್.